ಕೊಪ್ಪಳದಲ್ಲಿ 2ನೇ ದಿನದ ಗವಿಸಿದ್ದೇಶ್ವರ ರಥೋತ್ಸವ ನಡೆದಿದೆ. ಇನ್ನು 2ನೇ ದಿನ ದಾಸೋಹದಲ್ಲಿ ಮಿರ್ಚಿ ಘಮಲು. ದಾಸೋಹಕ್ಕೆ 10 ಲಕ್ಷಕ್ಕೂ ಅಧಿಕ ಮಿರ್ಚಿ ತಯಾರಿ, 25 ಕ್ವಿಂಟಾಲ್ ಕಡಲೆ ಹಿಟ್ಟು, 22 ಕ್ವಿಂಟಾಲ್ ಹಸಿ ಮೆಣಸಿನಕಾಯಿ, 15 ಬ್ಯಾರಲ್ ಎಣ್ಣೆ, 50 ಕೆಜಿ ಸೋಡಾ ಪುಡಿ, 100 ಕೆಜಿ ಉಪ್ಪು, 60 ಸಿಲಿಂಡರ್ ಬಳಕೆ ಮಾಡಲಾಗಿದೆ. ಇನ್ನು ಮಿರ್ಚಿಯನ್ನ 40ಕ್ಕೂ ಹೆಚ್ಚು ಬಾಣಸಿಗರು ಹಾಕಿದ್ದಾರೆ. ಪ್ರಸಾದದ ಜೊತೆಗೆ ಮಿರ್ಚಿ ಬಜ್ಜಿ ವಿತರಣೆ ಮಾಡಲಾಗಿದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರುವಾಸಿಯಾಗಿರುವಂಥ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಇಂದು 2ನೇ ದಿನ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಬರುವಂಥ ಅಂದರೆ ಜಾತ್ರೆಗೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಬರುವಂಥ ಭಕ್ತಾದಿಗಳು, ಹೀಗೆ ಬರುವಂಥ ಭಕ್ತಾದಿಗಳು ಪ್ರಸಾದದಲ್ಲಿ ವಿಧವಾದಂಥ ಸಿಹಿ ಪದಾರ್ಥಗಳಿರ್ತವೆ. ಅದೇ ರೀತಿಯಾಗಿ ನಿನ್ನೆ ಜಿಲೇಬಿಯನ್ನು ಸಿಂಧನೂರಿನ ಗೆಳೆಯರ ಬಳಗ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಅಂದರೆ ಮಿರ್ಚಿ ನೋಡ್ತಾ ಇರ್ಬೋದು. ಮಿರ್ಚಿ ಇವತ್ತು ಬರುವಂಥ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವಂಥ ಮಿರ್ಚಿ, ಖಡಕ್ ಮಿರ್ಚಿ ಅಂತಲೇ ಹೇಳ್ಬೋದು. ಈ ಮಿರ್ಚಿಯನ್ನು ಇವತ್ತು ಗವಿಮಠಕ್ಕೆ ಬರುವಂಥ ಭಕ್ತರಿಗೆ ಅಂದರೆ ವಿಶೇಷ ಈ ಭಾಗದಲ್ಲಿ ಮಿರ್ಚಿಯನ್ನು ಸಿದ್ಧತೆ ಮಾಡ್ತಾಯಿದ್ದಾರೆ ಮಹಿಳೆಯರೆಲ್ಲ. ನೋಡ್ತಾ ಇರ್ಬೋದು, ಮಿರ್ಚಿಗಳನ್ನು ಕಟ್ ಮಾಡುವಂಥ ಕೆಲಸ ಮಹಿಳೆ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ. ನೋಡ್ತಾ ಇರೋ ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ಸ್ವಯಂ ಪ್ರೇರಿತರವಾಗಿ ಮಿರ್ಚಿ ಹಾಕುವ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಇದು ಇವತ್ತು ಮಿರ್ಚಿ 2ನೇ ದಿನದಲ್ಲಿ ಗವಿಮಠಕ್ಕೆ ಬರುವಂಥ ಭಕ್ತರಿಗೆಲ್ಲರಿಗೆ ಮಿರ್ಚಿ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟು ಹೇಳ್ಬೇಕಂದ್ರೆ 25 ಕ್ವಿಂಟಲ್ ಹಸೆ ಕಡಲಿಟ್ಟು, 22 ಕ್ವಿಂಟಲ್ ಹಸಿಮೆಣಸಿನಕಾಯಿ, 50 ಕೆಜಿ ಅಜವಾನ, 50 ಕೆಜಿ ಸೋಡಾ ಪುಡಿ, 100 ಕೆಜಿ ಉಪ್ಪು ಮತ್ತು 60 ಸಿಲಿಂಡರು ಮತ್ತು 15 ಬ್ಯಾರಲ್ ಎಣ್ಣೆ, ಹೀಗೆ ಬೇಕಾದಂಥ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಅಂದರೆ ನೂರಾರು ಬಾಣಸಿಗರು ಎಂದು ಸ್ವಯಂ ಸೇವಕರಾಗಿ ಬಂದು ಏನಪ್ಪ ಅಂದರೆ ಮಿರ್ಚಿ ಹಾಕುವಂಥ ಕೆಲಸ ಇಲ್ಲಿ ನಡೀತಿದೆ ಅಂತ ಹೇಳ್ಬೋದು. ಬರುವಂಥ ಲಕ್ಷ ಬರುವಂಥ ಗವಿಸಿದ್ದೇಶ್ವರ ಜಾತ್ರೆಗೆ ಬರುವಂಥವರಿಗೆ ಅಂದರೆ ಇದು ಅಂದರೆ 2ನೇ ದಿನ. ಕಳೆದ ಮಾಡ್ತಾಯಿದ್ದಾರೆ. ಜಿಲೇಬಿ ಆಗಿರ್ಬೋದು ಮತ್ತು ಬೇರೆ ಬರುವಂಥ ಬೇರೆ ಗ್ರಾಮಗಳಿಂದ ಕೊಪ್ಪಳ ತಾಲೂಕಿನ ಗ್ರಾಮಗಳಾಗಿರ್ಬೋದು ಮತ್ತು ಬೇರೆ ಜಿಲ್ಲೆಗಳ ಗ್ರಾಮದವರು ಸಹ ಬಂದು ಏನಂದ್ರೆ ರೊಟ್ಟಿ ಆಗಿರ್ಬೋದು, ತಮಗೆ ಬಂದ ತರಕಾರಿ ಆಗಿರ್ಬೋದು, ಬೇರೆ ಪದಾರ್ಥಗಳನ್ನು ತಂದು ಅಂದರೆ ಇಲ್ಲಿ ಅಂದ್ರೆ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಪ್ರಸಾದ ವ್ಯವಸ್ಥೆ ಕೊಡ್ತಾರೆ. ಇವತ್ತು ಯಾವ ರೀತಿ ಇದು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಎಷ್ಟು ಲಕ್ಷ ಮೆಣಸಿಗೆಯನ್ನು ಹಾಕ್ತಾರೆ ಅಂತ ಆಯೋಜಕರನ್ನು ಮಾತಾಡೋ ಮೊನ್ನೆ ಸರ್, ಇವತ್ತು ಎಷ್ಟು ಮಿರ್ಚಿ ಹಾಕ್ಬೇಕಂತ ಸಿದ್ಧತೆ ಮಾಡ್ಕೊಂಡ್ರಿ, ಎಷ್ಟು ಮಾನಸಿಕರು ಮತ್ತು ಏನೇನು ಸಿದ್ಧತೆ ಪಡಿಸ್ಕೊಂಡ್ರಿ ಸರ್? ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಮಹಾದೋತ್ಸವದಲ್ಲಿ 2ನೇ ದಿವಸ ಪ್ರತಿ ವರ್ಷವೂ ಕೂಡ ಸುಮಾರು 9 ವರ್ಷಗಳಿಂದ ಮಿರ್ಚಿ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ನಾವು ಮಿರ್ಚಿ ಸೇವೆಯನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಸುಮಾರು 10 ಲಕ್ಷ ಮಿರ್ಚಿಗಳ ಮಾಡಬೇಕಂತೇಳಿ ತೀರ್ಮಾನ ಕೈಗೊಂಡು 25 ಕ್ವಿಂಟಲ್ ಹಸೆ ಹಿಟ್ಟು, 22 ಕ್ವಿಂಟಲ್ ಹಸಿಮೆಣಸಿನಕಾಯಿ, ಆಮೇಲೆ 50 ಕೆಜಿ ಅಜವಾನ, 50 ಕೆಜಿ ಸೋಡಾ ಪುಡಿ, 1 ಕ್ವಿಂಟಲ್ ಉಪ್ಪು, ಇದು ಒಂದು 50 ಸಿಲಿಂಡರ್ಗಳು, ಈ ರೀತಿ ಸುಮಾರು ಒಂದು 300ರಿಂದ 350 ಜನ ಕಾರ್ಯಕರ್ತರು, ಸುಮಾರು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಇಲ್ಲಿ ನಿರಂತರವಾಗಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10ರವರೆಗೂ ಕೂಡ ಈ ತೊಡಗಿಸಿಕೊಂಡಿದ್ದಾರೆ. ಇದೇನು ಜಾತ್ರೆ ಅಂಗವಾಗಿ ಏನು ಗೆಳೆಯರ ಬಳಗ ಮಾಡ್ತಾರೆ, ಯಾರು ಆಯೋಜಕರು ಮಾಡಿದ್ದಾರೆ? ಇದು ಸಮಾನ ಮನಸ್ಕರ ಗೆಳೆಯರ ಬಳಗ ಅಂತೇಳಿ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಸುಮಾರು 9 ವರ್ಷಗಳಿಂದ ಈ 2ನೇ ದಿವಸನೇ ಮಾಡಬೇಕು ಅನ್ನೋದೊಂದು ಅಪೇಕ್ಷೆ ಮೇರೆಗೆ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಇದು ಏನಂದರೆ ಗವಿಸಿದ್ದೇಶ್ವರ ಜಾತ್ರೆಗೆ ಬರುವಂಥ ಲಕ್ಷ ಬರುವಂಥ ಭಕ್ತರಿಗಾಗಿ ಒಂದು ಪ್ರಸಾದ ವ್ಯವಸ್ಥೆಯಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಮಿರ್ಚಿ, ಬಿಸಿ ಮಿರ್ಚಿಯನ್ನು ಹಾಕಿ ಅಂದರೆ ಬರುವಂಥ ಭಕ್ತರಿಗೆ ಉಣಬಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಸನ್ ವಿನಯ್ ಜೊತೆ ಮುಖಂಡಕತಿ ಪಬ್ಲಿಕ್ ಟಿವಿಯಾಗಿ ಕೊಪ್ಪಳ.